ಬಿಗ್ ಬಾಸ್ ಸೀಸನ್ 12 ನ ಫೈನಲ್ ಬಂದ್ಬಿಡ್ತು. ಯಾರ್ ಕಪ್ ಮನಿ ತಗೊಂಡಾರ ಅನ್ನೋ ಕ್ಯೂರಿಯಾಸಿಟಿ ಎಲ್ಲರೊಳಗೂ ಬಿಲ್ಡ್ ಆಗದೆ. ಇದ್ರ ಜೊತೆಗೆ ಒಂದಿಷ್ಟು ಮಂದಿ ಅಶ್ವಿನಿ ಅವರ ಕಪ್ ಗೆದ್ಕೊಂಡ್ ಬರ್ತಾರ ಅಂತ ಹೇಳಿದ್ರ, ಇನ್ನೊಂದಿಷ್ಟು ಮಂದಿ ಗಿಲ್ಲಿ ಕಪ್ ಗೆದ್ಕೊಂಡ್ ಬರ್ತಾರ ಅಂತ ಹೇಳಕತ್ತಾರ. ಹಂಗ್ ನೋಡಿದ್ರ ಹೊರಗ ಅಂದ್ರೆ ಪಬ್ಲಿಕ್ ನೊಳಗ ಗಿಲ್ಲಿಗೆ ಬಹಳ ಸಪೋರ್ಟ್ ಐತಿ. ಕಾಮನ್ ಪಬ್ಲಿಕ್ ಯಾಕ ಗಿಲ್ಲಿಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಾರ ಅನ್ನೋ ಒಂದೇ ಒಂದು ಪ್ರಶ್ನೆಗೆ ಸಿಕ್ಕ ಉತ್ತರ ಹಲವಾರು. ಪಾಯಿಂಟ್ ನಂಬರ್ 1, ಗಿಲ್ಲಿಯ ಟ್ಯಾಲೆಂಟ್. ಹೌದು, ಗಿಲ್ಲಿಗೆ ಬಹಳ ಟ್ಯಾಲೆಂಟ್ ಐತಿ ಅಂಡ್ ಅವರು ಒಬ್ರು ಒಳ್ಳೆ ಕಲಾವಿದರು. ನಾವೆಲ್ಲ ನೋಡಿರ್ತೀವಿ. ಡಿ ಒಳಗಾಗ್ಲಿ, ಕಾಮಿಡಿ ಕಿಲಾಡಿ ಒಳಗಾಗ್ಲಿ, ಭರ್ಜರಿ ಬ್ಯಾಚುಲರ್ಸ್ನೊಳಗಾಗ್ಲಿ, ಅವ್ರ ಪ್ರಾಪರ್ಟಿ ಕಾಮಿಡಿ ತುಂಬಾ ಅಂದ್ರೆ ತುಂಬಾ ಇಷ್ಟ ಎಲ್ಲರಿಗೂ. ಅಂಡ್ ಆ ಪ್ರಾಪರ್ಟಿ ಕಾಮಿಡಿ ಟೈಮ್ನೊಳಗ ಅವ್ರು ಹೊಂದಿಸ್ತಿದ್ ಮಾತುಗಳದಾವಲ್ಲ, ಅವನ್ ಯಾರು ಇಮ್ಯಾಜಿನ್ ಮಾಡ್ಕೊಳಕ್ ಆಗ್ತಿರಲ್ಲ. ಓಕೆ, ಈ ತರದ ಪ್ರಾಪರ್ಟಿಯಿಂದ ಈ ತರದ್ ಒಂದು ಹೆಸರು ಬರ್ಬೋದು ಅಥವಾ ಈ ತರದ ಒಂದು ಕಾಮಿಡಿ ಹುಟ್ಬೋದು ಅಂತ ಯಾರು ಇಮ್ಯಾಜಿನ್ ಮಾಡ್ಕೊಂಡಿರಲ್ಲ. ಸೊ ಪ್ರಾಪರ್ಟಿ ಕಾಮಿಡಿ ಮೊದ್ಲಕ ಬಹಳ ಮಂದಿ ಮಾಡಿದ್ರು ಗಿಲ್ಲಿ ಅದ್ರಾಗ ಫಸ್ಟ್ ಪ್ಲೇಸ್ನಾಗ ನಿಲ್ತಾರ. ಪಾಯಿಂಟ್ ನಂಬರ್ 2, ಗಿಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ. ಹೌದು, ಈ ಸರಿ ಬಂದ ಕಂಟೆಸ್ಟೆಂಟ್ಸ್ ನೊಳಗ ಎಲ್ಲರೂ ಒಂದಲ್ಲ ಒಂದು ಕ್ಷೇತ್ರದೊಳಗ ಪ್ರಸಿದ್ಧಿ ಆದವ್ರ. ಅಂದ್ರ ಸಿನಿಮಾ ಆಗ್ಲಿ, ಧಾರಾವಾಹಿ ಆಗ್ಲಿ, ರಿಯಾಲಿಟಿ ಶೋದಾಗ್ಲಿ, ಸೋಷಿಯಲ್ ಮೀಡಿಯಾದೊಳಗಾಗ್ಲಿ ತುಂಬಾ ಫೇಮಸ್ ಆಗಿದ್ದವ್ರ. ಅದ್ರ ಜೊತೆಗೆ ಗಿಲ್ಲಿನೂ ಕೂಡ ರಿಯಾಲಿಟಿ ಶೋ ಇಂದ ಫೇಮಸ್ ಆದ್ರ ಮನಿಯೊಳಗೆ ಬಂದ್ಮ್ಯಾಗ ಅವ್ರೆಲ್ಲರೂ ನಾವು ಕಲಾವಿದರು ಅಥವಾ ಫೇಮಸ್ ಆದವರು ಒಂದು ಫೇಮ್ ಜೊತೆನ ಬಂದ್ರು. ಆದ್ರೆ ಗಿಲ್ಲಿ ಆ ಫೇಮ್ ಯಾವುದೂ ಇಟ್ಕೊಳ್ಳಿಲ್ಲ. ಒಬ್ಬ ಸಾಮಾನ್ಯ ಮನುಷ್ಯ ಮನಿಯೊಳಗೆ ಹೆಂಗಿರ್ತಾನ, ಬಿಗ್ ಬಾಸ್ ಮನಿಯೊಳಗೂ ಹಂಗ ಇದ್ದ. ಹಂಗಾಗಿ ಆ ಸಾಮಾನ್ಯ ಮನುಷ್ಯನ ನಮ್ಮ ಸಾಮಾನ್ಯ ಮನುಷ್ಯರ ಕಾಮನ್ ಪಬ್ಲಿಕ್ ತುಂಬಾ ಇಷ್ಟಪಟ್ಟು ಅದರಲ್ಲಿ ಏನು ದೊಡ್ಡ ಆಶ್ಚರ್ಯ ಇಲ್ಲ. ಪಾಯಿಂಟ್ ನಂಬರ್ 3, ಗಿಲ್ಲಿಯ ನೇರ್ವಂತಿಕೆ. ಗಿಲ್ಲಿ ಹಿಂದೆ ಮುಂದೆ ಯಾವತ್ತು ಮಾತಾಡಿಲ್ಲ ಅಂಡ್ ಗಿಲ್ಲಿನ ಹೇಳೇನ, ನಾನು ಯಾವತ್ತು ಇಂಡೈರೆಕ್ಟ್ ಆಗಿ ಮಾತಾಡಿಲ್ಲ, ಡೈರೆಕ್ಟ್ ಆಗಿ ಹೇಳ್ತೀನಿ. ಅದು ಕಾಮಿಡಿ ವೇದಾಗ ಹೇಳ್ಬೋದು, ಅದ್ರ ಡೈರೆಕ್ಟ್ ಆಗಿ ಹೇಳ್ತೀನಿ, ನಾನು ಸೀರಿಯಸ್ ಆಗಿ ಹೇಳ್ತೀನಿ, ಬಟ್ ಕಾಮಿಡಿ ವೇದಾಗ ಅಂತ. ಗಿಲ್ಲಿ ಯಾವತ್ತೂ ಯಾರ ಬಗ್ಗೆನೂ ಹಿಂದೆ ಮಾತಾಡಿಲ್ಲ. ಹಂಗಾಗಿ ಗಿಲ್ಲಿ ಒಬ್ಬ ನೇರವಂತಿಕೆ ಮನುಷ್ಯ ಅಂತ ಎಲ್ಲರೂ ಇಷ್ಟಪಡಕತ್ತಾರೆ. ಇದೆಲ್ಲ ಬಿಟ್ಟು ನೋಡೋದಾದ್ರ ಗಿಲ್ಲಿ ಒಬ್ಬ ಪಕ್ಕಾ ಮಿಡಲ್ ಕ್ಲಾಸ್ ಮನುಷ್ಯ. ಕರ್ನಾಟಕದೊಳಗಿರೋ ಎಲ್ಲಾ ಮಿಡಲ್ ಕ್ಲಾಸ್ ಮಂದಿನೂ ಗಿಲ್ಲಿಯ ಈ ಸಾಧನೆ ನೋಡಿ ಗಿಲ್ಲಿ ಜೊತೆ ಕನೆಕ್ಟ್ ಆಗಿರ್ಬೋದು. ಅದಕ್ಕೆ ಇಷ್ಟೊಂದು ಸಪೋರ್ಟ್ ಇರ್ಬೋದು ಅಂತಾನು ನನ್ಗನ್ಸುತ್ತ. ಯಾಕಂದ್ರ ಒಂದು ಸಣ್ಣ ಹಳ್ಳಿ ವ್ಯಕ್ತಿ ಇಷ್ಟೆಲ್ಲ ಸಾಧನೆ ಮಾಡಿ ಬಿಗ್ ಬಾಸ್ ಮನಿಯೊಳಗೆ ಹೋಗಿ ಇಡೀ ಕರ್ನಾಟಕನ ತನ್ನ ಕಡೆ ತಿರುಗಿಸ್ಕೊಂತಾನ ಅಂದ್ರ ಆ ವ್ಯಕ್ತಿಯ ತಾಕತ್ ಇನ್ನೆಷ್ಟಿರ್ಬೋದು. ಅದ್ರ ಜೊತೆಗೆ ಗಿಲ್ಲಿ ಎಂಟರ್ಟೈನ್ಮೆಂಟ್ ಕೂಡ ಜನರನ್ನ ಅಟ್ರಾಕ್ಟ್ ಮಾಡಿರ್ಬೋದು. ಯಾಕಂದ್ರೆ ಗಿಲ್ಲಿ ಈಸ್ ದ ಕಂಟೆಂಟ್ ಕಿಂಗ್ ಆಫ್ ದ ಬಿಗ್ ಬಾಸ್ ಸೀಸನ್ 12 ಅಂತ ಹೇಳಕ್ ಇಷ್ಟಪಡ್ತೀನಿ. ಅವನ ಕೊಡೋ ಕಂಟೆಂಟ್ ಏನಿರುತ್ತಲ್ಲ, ಬೇರೆ ಯಾರ ಕೈಲೂ ಅದನ್ನ ಕೊಡೋಕ್ಕಾಗಿರಲ್ಲ. ಅವ ಎಷ್ಟೋ ಟಾಸ್ಕ್ ಸೋತಿರಬಹುದು, ಎಷ್ಟೋ ಸೋಲ್ನ ಕಂಡಿರಬಹುದು, ಆದ್ರೆ ಎಂಟರ್ಟೈನ್ಮೆಂಟ್ ಅನ್ನೋ ವಿಚಾರ ಬಂದ್ರ ಗಿಲ್ಲಿನ ನಂಬರ್ 1 ಸ್ಥಾನದೊಳಗೆ ನಿಲ್ಲೋದು ಬಿಗ್ ಬಾಸ್ ಸೀಸನ್ 12 ಒಳಗೆ. ಯಾಕಂದ್ರೆ ಆ ವ್ಯಕ್ತಿ ಬಿಟ್ರೆ ಬೇರೆ ಯಾರು ಎಂಟರ್ಟೈನ್ಮೆಂಟ್ ಕೊಡಕ್ ಬಂದಿಲ್ಲ ಅಂತ ಅನ್ಸ್ತು. ಬರೀ ಜಗಳ 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 ಆಡಕ ಬಂದಾರ ಅಂತ ಅನಿಸ್ತು. ಬರೀ ಚೀರೋದು ಒದರೋದು ಬರೀ ಇಂಥದ್ದೇ ಇತ್ತು ಹೊರತು ಎಂಟರ್ಟೈನ್ಮೆಂಟ್ ಅನ್ನೋದು ಅಥವಾ ಮನರಂಜನೆ ಆಗ್ಲಿ, ಕಾರ್ಯಕ್ರಮ ನೋಡೋ ವೀಕ್ಷಕರ ಜೊತೆ ಕನೆಕ್ಟ್ ಮಾಡೋ ಅಂಶಗಳನ್ನಾಗ್ಲಿ ಅವ್ರು ಯಾರು ಕೊಡ್ಲಿಲ್ಲ. ಅದನ್ನ ಕೊಟ್ಟು ಗಿಲ್ಲಿ ಒಬ್ಬವನು. ಹಂಗಾಗಿ ಗಿಲ್ಲಿಗೆ ಒಂದು ತೂಕ ಜಾಸ್ತಿನ ಕರ್ನಾಟಕದ ಸಪೋರ್ಟ್ ಐತಿ. ಇಂಥ ಒಬ್ಬ ಪ್ರತಿಭಾವಂತ ಕಲಾವಿದ ಗೆದ್ದು ಬರ್ಲಿ ಅಂತ ನಾವೆಲ್ಲ ಹಾರೈಸೋಣ ಅಲ್ಲ. ಗಿಲ್ಲಿ ಹಿಂಗ ಸಪೋರ್ಟ್ ಕೊಡ್ರಿ. ಯಾಕಂದ್ರೆ ಇವತ್ತು ನಾವು ಕೊಡೋ ಒಂದು ಸಪೋರ್ಟ್ ಏನೈತಲ್ಲ, ಅದು ಮುಂದ ಮತ್ತೊಬ್ಬ ವ್ಯಕ್ತಿಗೆ ಇನ್ಸ್ಪಿರೇಷನ್ ಆಗುತ್ತಾ, ಸ್ಫೂರ್ತಿ ಆಗುತ್ತಾ ಅಂತ ಹೇಳಕ್ ನಾ ಇಷ್ಟಪಡ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಧನ್ಯವಾದ.